ಸ್ನೇಹಿತರೆ ನಮಸ್ಕಾರ. ಈಗಾಗಲೇ ರೇಣುಕಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ಗೆ ಈಗ ಜೈಲು ವಾಸ ಕಾಯಮಾಗಿದೆ. ಈಗಾಗಲೇ ಸಾಕಷ್ಟು ತನಿಖೆಯನ್ನು ಎದುರಿಸಿರುವಂತಹ ಈ ಇಡೀ ಗ್ಯಾಂಗು ಈ ಪ್ರಕರಣದಲ್ಲಿ ಏನೆಲ್ಲ ಕೃತ್ಯಗಳನ್ನು ನಡೆಸ್ತೋ, ಏನೆಲ್ಲ ಮಾಡ್ತು ಅನ್ನೋದು ಒಂದು ಕಡೆ ಆದರೆ, ಈ ಕೃತ್ಯದಲ್ಲಿ ಭಾಗಿಯಾಗಿರುವಂತಹ A1 ಆರೋಪಿ ಪವಿತ್ರಳಿಂದ ಅಷ್ಟೋ ಜನರ ಜೀವನವೇ ಇವತ್ತು ಜೈಲಿಗೆ ಬಂತು, ಬೀದಿಗೆ ಬಂತು ಮತ್ತು ಬದುಕು ಕಂಪ್ಲೀಟಾಗಿ ಸರ್ವನಾಶ ಆಯಿತು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಅದರಲ್ಲೂ ಕೂಡ ದರ್ಶನ್ ಪಾಲಿಗಂತೂ ಪವಿತ್ರ ಶನಿಯಾಗಿ ಕಾಡ್ತಾ ಇದ್ದಾಳೆ. ಇದೇ ಕಾರಣಕ್ಕೆ ಈಗ ಪವಿತ್ರಗೆ ಈ ಗಿಲ್ಟಿನೆಸ್ ಕಾಡೋಕೆ ಶುರುವಾಗಿದೆ ಅನ್ನುವಂತಹ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಜೈಲಿನ ಮೂಲಗಳ ಪ್ರಕಾರ ಈಗಾಗಲೇ ಪವಿತ್ರ ಇದಕ್ಕೋಸ್ಕರ ರೋಧಿಸ್ತಿದ್ದಾಳೆ. ಜೈಲಿನಲ್ಲಿ ನೆಮ್ಮದಿಯಾಗಿ ಇಲ್ಲ ಪವಿತ್ರ ಅನ್ನುವಂತಹ ಮಾತನ್ನು ಇನ್ನು ಜೈಲಿನ ಸಿಬ್ಬಂದಿಗಳೇ ತಿಳಿಸ್ತಾ ಇದ್ದಾರೆ. ಮೊದಲ ದಿನವೇ ಈ ಪವಿತ್ರ ಯಾವಾಗ ಜೈಲಿಗೆ ಹೋಗ್ತಾರೋ ಅವತ್ತು ಇಡೀ ದಿನ ಊಟ ಮಾಡಿಲ್ಲ, ನಿದ್ರೆ ಸರಿಯಾಗಿ ಬಂದಿಲ್ಲ, ಎದ್ದು ಕೂತ್ಕೊಳ್ತಾ ಇದ್ಲು, ಓಡಾಡ್ತಾ ಇದ್ಲು. ಏನು ಮಾಡಿದ್ರೂ ಕೂಡ ಸರಿಯಾಗಿ ನೆಮ್ಮದಿಯಿಂದ ಮಲಗೋಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಒಂದು ಕಡೆ ಒಂದು ಐಷಾರಾಮಿ ಜೀವನವನ್ನು ಸಾಗಿಸ್ತಿದ್ದಂತಹ ಪವಿತ್ರಗೆ ಒಂದು ಐಷಾರಾಮಿ ಬೆಡ್ನಲ್ಲಿ ಮಲಗಿ ಅಭ್ಯಾಸ. ಈಗ ಚಾಪೆಯಲ್ಲಿ ಮಲಗೋದು ಅಂತ ಹೇಳಿದ್ರೆ ಹೇಗೆ ತಾನೇ ನಿದ್ರೆ ಬರುತ್ತೆ ಒಂದು ಕಡೆ. ಎರಡನೇದು, ತನ್ನಿಂದ ಈ ರೀತಿಯಾದಂಥ ಪರಿಸ್ಥಿತಿ ಉಳಿದವ್ರಿಗೆ ಬಂತಲ್ಲ, ಅದರಲ್ಲೂ ಕೂಡ ದರ್ಶನ್ ಯಾವಾಗ ನಿನ್ನೆ ಜೈಲು ಸೇರಿದ್ರೋ ಆಗಿನಿಂದ ಪವಿತ್ರ ಕಣ್ಣೀರು ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹೌದು, ದರ್ಶನ್ ಜೈಲಿಗೆ ಬಂದ ಮೇಲೆ ಪವಿತ್ರಗೆ ಅಕ್ಷರಶಃ ಒಂದು ಧರೆಯೇ ತಲೆ ಮೇಲೆ ಬಿದ್ದಂತಾಗಿದೆ. ದರ್ಶನ್ಗೆ ಬೇಲ್ ಸಿಗಬಹುದು ಅನ್ನೋಂಥ ನಿರೀಕ್ಷೆಯಲ್ಲಿದ್ದಂಥ ಪವಿತ್ರಗೆ ಆಘಾತ ಎದುರಾಗಿದೆ. ತನ್ನಿಂದ ದರ್ಶನ್ ಕೂಡ ಈ ರೀತಿಯಾದಂಥ ಪರಿಸ್ಥಿತಿನ ಎದುರಿಸುವಂಥ ಆಯ್ತಲ್ಲ ಅನ್ನುವಂಥ ನೋವು ಆಕೆಗೆ ಕಾಡ್ತಾ ಇದೆಯಂತೆ. ಹೀಗಾಗಿ ಜೈಲಿನ ಇತರ ಸಿಬ್ಬಂದಿ ಜೊತೆಗೆ ಕೂಡ ಆಕೆ ತನ್ನ ನೋವನ್ನು ತೋರಿಸ್ಕೊಂಡಿದ್ದಾಳೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ಇನ್ಫಾರ್ಮೇಷನ್ಸ್. ಹಾಗಾದರೆ ದರ್ಶನ್ ಜೈಲಿಗೆ ಹೋದ ಬಳಿಕ ಪವಿತ್ರ ಹೇಳಿದ್ದೇನು, ಯಾವ ರೀತಿಯಾದಂತಹ ವೇದನೆಯಲ್ಲಿ ಆಕೆ ಒದ್ದಾಡ್ತಿದ್ದಾಳೆ ಅನ್ನುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ರೇಣುಕಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ಪವಿತ್ರ ಮತ್ತು ದರ್ಶನ್ ಗೌಡ್ಗೆ ನರಕದ ದರ್ಶನ ಆಗ್ತಿದೆ. ಅದರಲ್ಲೂ ಕೂಡ ಪವಿತ್ರ ಗೌಡಗೆ ಈಗಿನ ಜೈಲಿನ ವಾತಾವರಣದಲ್ಲಿ ಊಟ ಸೇರ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ ಅನ್ನುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ರೇಣುಕಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂಥ ಪವಿತ್ರ ಗೌಡ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾಳೆ. ಕಳೆದ 2 ದಿನಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಪವಿತ್ರ D ಬ್ಲಾಕ್ನ ಬ್ಯಾರಕ್ನಲ್ಲಿ ಇರಿಸಲಾಗಿದೆ. ಯಾವುದೇ ವಿಶೇಷ ಟ್ರೀಟ್ಮೆಂಟ್ ಇಲ್ಲ, ಸಾಮಾನ್ಯ ಕೈದಿಯಂತೆ ಈಕೆಯನ್ನು ಕೂಡ ನೋಡಲಾಗ್ತಿದೆ. ಪವಿತ್ರ ಜೊತೆಗೆ ಇತರ 8 ಕೈದಿಗಳಿದ್ದಾರೆ. ಅವರ ಜೊತೆಗೆ ಸಾಮಾನ್ಯರಂತೆ ಇರುವುದು ಇವರಿಗೆ ಅನಿವಾರ್ಯ. ಮೊದಲ ದಿನ ಸಾಮಾನ್ಯವಾದಂಥ ಊಟವನ್ನೇ ಮಾಡಿದ್ದಂತಹ ಪವಿತ್ರ ನಿದ್ದೆ ಇಲ್ಲದೆ ದಿನವನ್ನು ಕಳೆದಿದ್ರು. 2ನೇ ದಿನ ಅವರಿಗೆ ಇಷ್ಟದ ಮಾಂಸದ ಊಟವನ್ನೇ ಕೊಟ್ಟರೂ ಕೂಡ ಊಟ ಮಾತ್ರ ಸೇರಲಿಲ್ಲ. ಇನ್ನು ನಿದ್ರೆ ಅಂತೂ ಬರಲೇ ಇಲ್ಲ. ನೆಮ್ಮದಿ ಇಲ್ಲದೆ ನಿದ್ರೆ ಮಾಡದಂತಹ ಅದೆಷ್ಟೋ ದಿನಗಳು ಕಳೆದು ಹೋಗಿದೆ ಅನ್ನುವಂಥ ನೋವನ್ನು ಕೂಡ ಹೊರಗಡೆ ಹಾಕಿದ್ದಾಳಂತೆ. ಕಾನೂನು ಕೈಗೆ ತೆಗೆದುಕೊಳ್ಳೋದಕ್ಕೆ ಹೋಗಿ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ. ಅದರಲ್ಲೂ ಕೂಡ ಯಾವಾಗ ದರ್ಶನ್ ಶನಿವಾರ ಜೈಲಿಗೆ ಶಿಫ್ಟ್ ಆದರೂ ಅದಾದ ಬಳಿಕ ಈಕೆಯ ನೋವು ಇನ್ನಷ್ಟು ಹೆಚ್ಚಾಗಿದೆ ಅಂತೆ. ಸಹಜವಾಗಿ ನನ್ನಿಂದ ದರ್ಶನ್ಗೆ ಈ ರೀತಿಯಾದಂಥ ಪರಿಸ್ಥಿತಿ ಬಂತಲ್ವಾ ಅಂಥೇಳಿ ಮತ್ತಷ್ಟು ವೇದನೆಯನ್ನು ವ್ಯಕ್ತಪಡಿಸಿದ್ದಾಳೆ. ದರ್ಶನ್ ಕೂಡ ಇಲ್ಲಿ ಸಹಜವಾಗಿ ಈ ಜೈಲು ಸೇರುವಂತಹ ಕೆಲಸವನ್ನು ಆತನು ಕೂಡ ಸೇರಿ ಮಾಡಿಕೊಂಡ. ಆದರೆ ಇಲ್ಲಿ ಪವಿತ್ರ ಗೌಡಳಿಂದ ಈ ರೀತಿ ಆಯ್ತಲ್ವಾ ಅಂಥೇಳಿ ಎಲ್ಲರ ನೋವು. ಈಗ ಪವಿತ್ರ ಗೌಡಗೂ ಕೂಡ ಅದೇ ಗಿಲ್ಟಿನೆಸ್ ಕಾಡ್ತಾ ಇದೆಯಂತೆ, ನನ್ನಿಂದ ಹೀಗೆ ಆಯ್ತಲ್ಲ ಅನ್ನುವಂಥದ್ದು. ಬಟ್ ಬೇರೆ ಆಪ್ಷನ್ ಇಲ್ಲ. ಹಾಗೆಯೇ ಪವಿತ್ರ ಗೌಡ ಈಗ ದೇವರ ಬಳಿಯೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಿರೋದು ಒಂದೇ, ಆದಷ್ಟು ಬೇಗ ಇದರಿಂದ ಮುಕ್ತಿ ಸಿಗಬೇಕು, ದರ್ಶನ್ನು ಕೂಡ ಇದರಿಂದ ಹೊರಗಡೆ ಕರ್ಕೊಂಡು ಬರಬೇಕು ಅಂತೇಳಿ. ಮತ್ತೊಂದು ಕಡೆ ದರ್ಶನ್ ಪರವಾಗಿ ಇವತ್ತು ಯಾರೂ ಕೂಡ ನಿಂತಿಲ್ಲ. ಯಾರು ಅಂದರೆ ಯಾರೂ ಕೂಡ ನಿಂತಿಲ್ಲ. ಕೇವಲ ಹೆಂಡತಿ ಮಾತ್ರ ಇವತ್ತು ಲೀಗಲ್ ಫೈಟಿಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಕಡೆಯಿಂದ ಈ ಕಡೆ ಬರೋದು, ಈ ಕಡೆಯಿಂದ ಆ ಕಡೆ ಹೋಗೋದು, ಒಂದು ರೀತಿಯಲ್ಲಿ ನರಕದ ದಿನಗಳನ್ನು ವಿಜಯಲಕ್ಷ್ಮಿ ನೋಡ್ತಾ ಇದ್ದಾರೆ. ಹೀಗಾಗಿ ಇಂತಹದ್ದೊಂದು ಪರಿಸ್ಥಿತಿ ಬರುತ್ತೆ ಅಂತೇಳ್ಬಿಟ್ಟು ಯಾರೂ ಕೂಡ ಕಲ್ಪನೆಯನ್ನೇ ಮಾಡ್ಕೊಂಡಿರಲಿಲ್ಲ. ಯಾರಿಗೋಸ್ಕರನೋ ಈತ ದರ್ಶನ್ ಮಾಡಿದಂಥ ಒಂದೇ ಒಂದು ಮಣ್ಣು ತಿನ್ನೋ ಕೆಲಸ ಇವತ್ತು ಜೈಲು ಕಂಬಿಯನ್ನು ಎಣಿಸುವಂತೆ ಮಾಡಿದೆ ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ. ಇನ್ನು ದರ್ಶನ್ ಪರಿಸ್ಥಿತಿಯೂ ಕೂಡ ಇದೇ ರೀತಿ ಆಗಿದೆ. ಈಗಾಗಲೇ 1 ದಿನವನ್ನು ಜೈಲಿನಲ್ಲಿ ಕಳೆದಿರುವಂಥ ದರ್ಶನ್ಗೆ ಇನ್ನೆಷ್ಟು ದಿನಗಳ ಕಾಲ ಜೈಲು ವಾಸ ಕಾಯಂ ಆಗುತ್ತೆ ಅನ್ನುವಂತಹ ಆತಂಕ ಸಹಜವಾಗಿ ಇದೆ. ಈಗಾಗಲೇ ಸಾಕಷ್ಟು ಡೆವಲಪ್ಮೆಂಟ್ಗಳು ನಡೀತಿದ್ದಾವೆ. ಅದರ ಮಧ್ಯೆ ಇದೊಂದು ಡೆವಲಪ್ಮೆಂಟ್ ಸಹಜವಾಗಿ ಭಾರಿ ಚರ್ಚೆಗೂ ಕೂಡ ಕಾರಣ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ದರ್ಶನ್ ಸೇರಿದಂತೆ ಉಳಿದ ಎಲ್ಲ ಆರೋಪಿಗಳು ಕೂಡ ಈಗ ಒಂದು ಕಡೆ
ಕೋರ್ಟ್ನಿಂದ ಆದೇಶ ಬಂದಂಥ ಬೆನ್ನಲ್ಲೇ ಜೈಲಿಗೆ ಶಿಫ್ಟ್ ಆಗಿದ್ದಾರೆ, ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ದಾರೆ. ಅಲ್ಲಿಂದ ಬೇರೆ ಬೇರೆ ಕಡೆ ಶಿಫ್ಟ್ ಆಗ್ತಾರಾ, ಇಲ್ಲೇ ಇರ್ತಾರ ಅನ್ನೋದು ಕೂಡ ಈಗಿರುವಂಥ ಕುತೂಹಲ. ಕಾರಣ ಈಗ ಸಹಜವಾಗಿ ಪೊಲೀಸರು ಕೂಡ ಒಂದೇ ಕಡೆ ಇದ್ದರೆ ಡೇಂಜರ್ ಅನ್ನುವಂತಹ ಮುನ್ಸೂಚನೆಯನ್ನು ಕೊಟ್ಟಿರೋದ್ರಿಂದ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಸಿಗ್ತದೆ. ಯಾಕಂತ ಹೇಳಿದ್ರೆ ಒಳಗಡೆ ಇದ್ದರೆ ದರ್ಶನ್ಗೆ ಈ ರೀತಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಕೆಲವೊಂದು ಆರೋಪಿಗಳ ಮೇಲೆ ಪರಸ್ಪರ ಹಲ್ಲೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿಯು ಕೂಡ ಪೊಲೀಸರಿಗೆ ಸಿಕ್ಕಿದೆ. ಹೀಗಾಗಿ ಆ ರೀತಿ ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಬೇರೆ ಬೇರೆ ಜೈಲಿಗೆ ಇವರನ್ನು ಶಿಫ್ಟ್ ಮಾಡೋಣ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಅದ್ರ ಬಗ್ಗೆ ಸೋಮವಾರ ನೋಡೋಣ ಅಂತೇಳ್ಬಿಟ್ಟು ಜಡ್ಜ್ ಹೇಳಿರೋದ್ರಿಂದ ಸೋಮವಾರದವರೆಗೆ ಅದು ಆಗೋದಿಲ್ಲ. ಇನ್ನು ಪವಿತ್ರ ಕೂಡ ಇಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿರುವಂಥ ಹೆಣ್ಣು. ಈ ಥರ ಕೈದಿಗಳು ದರ್ಶನ್ ಯಾವಾಗ ಜೈಲಿಗೆ ಸೇರಿದ್ರು ಅದಾದ ಬಳಿಕ ಪವಿತ್ರಳನ್ನು ನೋಡುವಂಥ ರೀತಿಯೇ ಬದಲಾಗಿದೆ. ಪವಿತ್ರ ಕೂಡ ಈಗ ಇದಕ್ಕೆ ಪಶ್ಚಾತ್ತಾಪವನ್ನು ಪಡ್ತಿದ್ರೂ ಕೂಡ ಈ ಪಶ್ಚಾತ್ತಾಪ ಇದಕ್ಕೆ ಪರಿಹಾರ ಅಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ. ಅದೇನೇ ಇದ್ರೂ ಕೂಡ ಮಾಡಿದ ತಪ್ಪಿಗೆ ಇಂತಹದ್ದೊಂದು ಶಿಕ್ಷೆಯನ್ನು ಅನುಭವಿಸಲೇಬೇಕು. ಆ ಶಿಕ್ಷೆಯನ್ನು ಅನುಭವಿಸಿ ನಂತರನಾದರೂ ಬದುಕು ಮತ್ತು ಬದುಕುವ ಶೈಲಿಯನ್ನು ಬದಲಾಯಿಸಿಕೊಳ್ಳಿ ಅನ್ನೋದು ಎಲ್ಲರ ಒತ್ತಾಸೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ, ಅದರಲ್ಲೂ ಕೂಡ ಪವಿತ್ರ ಪಶ್ಚಾತ್ತಾಪದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.